ಎಲ್ಲರೂ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆದರೆ ಕೆಲವರು ಹೇಳ್ತಾರೆ ಗೋಲ್ಡ್ಗೆ ಕಂಪೇರ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸಿಲ್ವರ್ ಇನ್ನೂ ಜಾಸ್ತಿ ರಿಟರ್ನ್ಸ್ ಕೊಡುತ್ತೆ ಅಂತ. ನೀವು ಹಾಗಾದರೆ ಮುಂದಿನ ದಿನಗಳಲ್ಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ, ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ? ಗೋಲ್ಡ್ ಸೇಫಾ, ಸಿಲ್ವರ್ ಸೇಫಾ? ಗೋಲ್ಡ್ ಜಾಸ್ತಿ ರಿಟರ್ನ್ಸ್ ಕೊಡುತ್ತಾ, ಸಿಲ್ವರ್ ಜಾಸ್ತಿ ರಿಟರ್ನ್ಸ್ ಕೊಡುತ್ತಾ? ಯಾವುದಕ್ಕೆ ರಿಸ್ಕ್ ಜಾಸ್ತಿ, ಯಾವುದಕ್ಕೆ ರಿವಾರ್ಡ್ಸ್ ಜಾಸ್ತಿ? ಬನ್ನಿ ಈ ವಿಡಿಯೋದಲ್ಲಿ ವಿತ್ ಡಾಟಾ ಅರ್ಥ ಮಾಡ್ಕೊಳ್ಳೋಣ. ಗೋಲ್ಡ್ ವರ್ಸಸ್ ಸಿಲ್ವರ್ ಯಾವುದು ಹೆಚ್ಚು ಲಾಭನ ತಂದುಕೊಡುತ್ತೆ ಅಂತ. ಮೊದಲನೇದಾಗಿ ವಿತ್ ಡಾಟಾ ನೋಡೋಣ. ಈ ಕಳೆದ 10 ವರ್ಷಗಳಲ್ಲಿ ಗೋಲ್ಡ್ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ, ಸಿಲ್ವರ್ ಎಷ್ಟು ರಿಟರ್ನ್ಸ್ ಕೊಟ್ಟಿದೆ ಅಂತ. 2015ರಲ್ಲಿ 1 ಗ್ರಾಮ್ ಗೋಲ್ಡ್ ಚಿನ್ನ 2,500 ರೂಪಾಯಿ ಇತ್ತು. ಅದೇ 2025ರಲ್ಲಿ 1 ಗ್ರಾಮ್ ಗೋಲ್ಡ್ ಚಿನ್ನ 6,500 ರೂಪಾಯಿಂದ 7,000 ರೂಪಾಯಿ ಆಗಿದೆ. ಅಂತಂದ್ರೆ ಈ 10 ವರ್ಷಗಳಲ್ಲಿ ಗೋಲ್ಡ್ ಸರಾಸರಿ ಸುಮಾರು 160% ಇಂದ 180% ರಿಟರ್ನ್ಸ್ ಕೊಟ್ಟಿದೆ. ಇದೀಗ ಸಿಲ್ವರ್ ರಿಟರ್ನ್ಸ್ ನೋಡೋಣ. 2015ರಲ್ಲಿ 1 ಕೆಜಿ ಸಿಲ್ವರ್ ಬಂದು ಅಥವಾ ಬೆಳ್ಳಿ ಬಂದು 36,000 ರೂಪಾಯಿ. ಅದೇ 2025ರಲ್ಲಿ 1 ಕೆಜಿ ಸಿಲ್ವರ್ ನಿಮಗೆ ಗೊತ್ತಿರೋ ಹಾಗೆ 1,35,000ದಿಂದ 1,45,000ವರೆಗೂ ಇದೆ. ಸಿಲ್ವರ್ ಈ ಕಳೆದ 10 ವರ್ಷಗಳಲ್ಲಿ 150% ಇಂದ 170% ರಿಟರ್ನ್ಸ್ ಕೊಟ್ಟಿದೆ. ಸೊ ಗೋಲ್ಡ್ ಸಿಲ್ವರ್ ಎರಡು ಆಲ್ಮೋಸ್ಟ್ ಸಿಮಿಲರ್ ರಿಟರ್ನ್ಸ್ ಕೊಟ್ಟಿದೆ. ಆದರೆ ಯಾವುದು ತುಂಬಾ ವಾಲಟೈಲು, ಯಾವುದು ತುಂಬಾ ಸೇಫು, ಯಾವುದು ತುಂಬಾ ರಿಸ್ಕ್, ಎರಡೂ ಆಲ್ಮೋಸ್ಟ್ ಸಿಮಿಲರ್ ರಿಟರ್ನ್ಸ್ ಕೊಡ್ತಿದೆ ಅಂತಂದ್ರೆ ಮುಂದೆ ನಾವು ಯಾವುದರಲ್ಲಿ ಹೂಡಿಕೆ ಮಾಡಬೇಕು ಅಂತ ನೋಡೋಣ. ಈಗ ಗೋಲ್ಡು ಮತ್ತು ಸಿಲ್ವರ್ಗೂ ವಾಲಟಾಲಿಟಿ ಮತ್ತೆ ರಿಸ್ಕ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸಿಲ್ವರು ತುಂಬಾನೇ ಅನ್ಸ್ಟೇಬಲ್ ಆಗಿರುತ್ತೆ ಅಂತ ಹೇಳಿದ್ರೆ ವಾಲಟಾಲಿಟಿ ಜಾಸ್ತಿ ಇರುತ್ತೆ. ಒಂದೇ ಸಲ 10ರಿಂದ 15% ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಆದರೆ ಗೋಲ್ಡು ಸೇಫ್ ಹೆವೆನ್, ಅದು ತುಂಬಾ ಸ್ಟೇಬಲ್ ಆಗಿರುತ್ತೆ. ಇನ್ಫ್ಲೇಷನ್ ಟೈಮ್ಗಳಲ್ಲಿ, ಜಿಯೋಪಾಲಿಟಿಕಲ್ ಇಶ್ಯೂಸ್ ಟೈಮ್ಗಳಲ್ಲಿ ಗೋಲ್ಡ್ ತುಂಬಾ ಸ್ಟೆಬಿಲಿಟಿನ ಇಟ್ಕೊಂಡಿರುತ್ತೆ. ಸೊ ಗೋಲ್ಡ್ ಒಂದು ಸೇಫ್ ಹೆವೆನ್ ಅಂತಾನೆ ಹೇಳ್ಬೋದು ಸಿಲ್ವರಿಗೆ ಕಂಪೇರ್ ಮಾಡಿದ್ರೆ. ಸೊ ರಿಸ್ಕ್ ತಗೊಂಡು ನಾನು ಜಾಸ್ತಿ ರಿಟರ್ನ್ಸ್ ನೋಡಬೇಕು ಅನ್ನೋರು ಸಿಲ್ವರ್ನ ಚೂಸ್ ಮಾಡ್ಬೋದು. ನಾನು ಸೇಫ್ ಆಗಿರಬೇಕು, ಕನ್ಸರ್ವೇಟಿವ್ ಆಗಿ ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಈಗ ಬನ್ನಿ ಗೋಲ್ಡ್ಗೂ ಮತ್ತು ಸಿಲ್ವರ್ಗೂ ಡಿಮ್ಯಾಂಡ್ ಎಲ್ಲಿಂದ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಎಮೋಷನಲ್ ವರ್ಸಸ್ ಇಂಡಸ್ಟ್ರಿಯಲ್ ಡಿಮಾಂಡ್. ಗೋಲ್ಡ್ ನಿಮಗೆ ಗೊತ್ತಿರೋ ಹಾಗೆ ಎಮೋಷನಲ್ ಡ್ರಿವನ್. ಇಂಡಿಯಾದಲ್ಲಿ ಗೋಲ್ಡ್ನ ತುಂಬಾ ಎಮೋಷನಲಿ ಬೈ ಮಾಡ್ತಾರೆ. ಸೊ ಎಮೋಷನಲ್ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮದುವೆಗಳಿಗೆ ಯಾರಿಗಾದರೂ ಗಿಫ್ಟ್ ಕೊಡಬೇಕು ಅಂತಂದ್ರೆ ಹಬ್ಬ ಹರಿದಿನಗಳಲ್ಲಿ ಗೋಲ್ಡ್ಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಗೋಲ್ಡ್ ಈಸ್ ಎಮೋಷನಲಿ ಡ್ರಿವನ್. ಬಟ್ ಸಿಲ್ವರ್ ಹಾಗಲ್ಲ. ಸಿಲ್ವರ್ಗೆ ಡಿಮ್ಯಾಂಡು ಜಾಸ್ತಿ ಇಂಡಸ್ಟ್ರಿಗಳಿಂದ ಬರ್ತವೆ. ಯಾಕಂತಂದ್ರೆ ಸಿಲ್ವರ್ ಮೆಟಲ್ನ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ, ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಬ್ಯಾಟ್ರಿ ತಯಾರಿಸೋದಕ್ಕೆ ಯೂಸ್ ಮಾಡ್ತಾರೆ, ಸೋಲಾರ್ ಪ್ಯಾನಲ್ಸ್ ಅಲ್ಲಿ ವೋಲ್ಟಾಯಿಕ್ ಸೆಲ್ಸ್ ಅಲ್ಲಿ ಸಿಲ್ವರ್ನ ಯೂಸ್ ಮಾಡ್ತಾರೆ. ಸೊ ಸಿಲ್ವರ್ ಬೆಳವಣಿಗೆ ಆಗಬೇಕು ಜಾಸ್ತಿ ಅಂತಂದ್ರೆ ಇಂಡಸ್ಟ್ರೀಸ್ ಇಂದ ಡಿಮ್ಯಾಂಡ್ ಜಾಸ್ತಿ ಬರಬೇಕು. ಬನ್ನಿ ಈಗ ಹಾಗಾದ್ರೆ ಎಕ್ಸ್ಪರ್ಟ್ಸ್ಗಳು ಏನ್ ಹೇಳ್ತಿದ್ದಾರೆ ಅಂತ. ರಾಬರ್ಟ್ ಕಿಯೋಸಕಿ ಅವರು ಹೇಳ್ತಾರೆ ಸಿಲ್ವರ್ ಗೋಲ್ಡ್ಗಿಂತ ಜಾಸ್ತಿ ರಿಟರ್ನ್ಸ್ ಈ ನೆಕ್ಸ್ಟ್ 10 ಇಯರ್ಸ್ ಅಲ್ಲಿ ಕೊಡತ್ತೆ ಅಂತ. ಅವರು ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ 24th ಆಗಸ್ಟ್ ಇದನ್ನ ಪೋಸ್ಟ್ ಹಾಕಿದ್ದಾರೆ. ಏನಂತ ಅಂತಂದ್ರೆ ಸಿಲ್ವರ್ ವಿಲ್ ಔಟ್ ಪರ್ಫಾರ್ಮ್ ಗೋಲ್ಡ್ ಅಂತ. ಮತ್ತು ಸಿಲ್ವರ್ ಒಂದು ಮೋಸ್ಟ್ ಅಂಡರ್ ವ್ಯಾಲ್ಯೂಡ್ ಆಸೆಟ್ ಅಂತ ಅವರು ಹೇಳ್ತಾರೆ. ಆದ್ರೆ ಸಿಲ್ವರ್ ನಲ್ಲಿ ಇನ್ವೆಸ್ಟ್ ಮಾಡಿ ಲಾಭ ತೆಗೆಯೋದಕ್ಕೆ ಮಾರ್ಕೆಟ್ ಟೈಮಿಂಗ್ ಮತ್ತು ಪೇಷನ್ಸ್ ಬೇಕು. ಹಾಗಾದ್ರೆ ಬನ್ನಿ ಈ ವಿಡಿಯೋನ ಕೊನೆ ಹಂತಕ್ಕೆ ಬಂದಿದ್ದೀವಿ. ಅದು ಏನಪ್ಪಾ ಅಂತಂದ್ರೆ ಇನ್ವೆಸ್ಟರ್ಸು ಅಥವಾ ಹೂಡಿಕೆದಾರರು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ, ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ ಅಂತ. ಗೋಲ್ಡ್ ಬಂದು ಸೇಫು, ಸ್ಟಡಿ ಅಂಡ್ ಸ್ಟೇಬಲ್, ಎಮೋಷನಲ್ ಡ್ರಿವನ್ನು. ಸಿಲ್ವರ್ ಬಂದು ವಾಲಟೈಲು ಮತ್ತೆ ಇಂಡಸ್ಟ್ರಿ ಡ್ರಿವನ್ನು. ಸೊ ನನ್ನನ್ನು ಕೇಳೋದಾದ್ರೆ ಒಂದು ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋನ ಮಾಡ್ಕೊಳ್ಳೋದು ಒಳ್ಳೇದು. ನೀವು ಎರಡರ ಮೇಲೂ ಇನ್ವೆಸ್ಟ್ ಮಾಡಿ. ಯಾಕಂತ ಹೇಳಿದ್ರೆ ಗೋಲ್ಡಲ್ಲೂ ರಿಟರ್ನ್ಸ್ನ ಬಿಡೋಕ್ಕಾಗಲ್ಲ, ಸಿಲ್ವರಲ್ಲೂ ರಿಟರ್ನ್ಸ್ನ ಬಿಡೋಕ್ಕಾಗಲ್ಲ. ಸೊ ಗೋಲ್ಡ್ ಜಾಸ್ತಿ ಸೇಫ್ ಆಗಿರೋದ್ರಿಂದ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಒಂದು 70% ಗೋಲ್ಡ್ನ ಇನ್ವೆಸ್ಟ್ ಮಾಡಿದ್ರೆ, ಒಂದು 30% ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಒಂದು ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಸಿಗುತ್ತೆ. ಸೊ ಯಾರೆಲ್ಲ ಕನ್ಫ್ಯೂಸ್ ಆಗಿದ್ರ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ, ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಬೇಕಾ, ಎರಡಕ್ಕೂ ಏನಪ್ಪ ಡಿಮಾಂಡು ಹಿಂಗೆ ಏರ್ತಿದೆ, ನಾನು ಒಂದು ವಿಡಿಯೋಗಳಲ್ಲಿ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ
ಯಾವುದೋ ಅಂಗಡಿ ಮುಂದೆ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾರೆ ಗೋಲ್ಡ್ ಮತ್ತೆ ಸಿಲ್ವರ್ನ ಬೈ ಮಾಡೋದಕ್ಕೆ. ಸೊ ಎಲ್ಲರೂ ಯೋಚನೆ ಮಾಡ್ತಿರ್ತೀರಾ, ಗೋಲ್ಡ್ ಬೈ ಮಾಡಬೇಕಾ, ಸಿಲ್ವರ್ ಬೈ ಮಾಡಬೇಕಾ, ಯಾವುದು ಮುಂದೆ ಜಾಸ್ತಿ ಏರತ್ತೆ, ಯಾವುದು ಜಾಸ್ತಿ ಲಾಭ ತಂದ್ಕೊಡುತ್ತೆ ಅಂತ. ಅಂಥವ್ರಿಗೆಲ್ಲ ಈ ವಿಡಿಯೋ ವಿತ್ ಡಾಟಾ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ಸಿದ್ರೆ ಪ್ಲೀಸ್ ಮನಿ ಆ್ಯಂಡ್ ಮೈಂಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ, ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂತ. ಮತ್ತೆ ನಾನು ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.